ತುಂಬ ದಿನಗಳೇ ಆಗಿತ್ತು ಅನಿಸುತ್ತೆ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಮಾತಾಡಿ. ಆ್ಯಂಡ್ ಇವತ್ತು ನಾನು ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲವೊಂದು ಅಪ್ಡೇಟ್ಸ್ಗಳು ಅಂತಂದರೆ ಅಫಿಷಿಯಲಿ ಅಪ್ಡೇಟ್ಸ್ ಅಲ್ಲ, ಒಂದು ಫೈಂಡ್ ಔಟ್ ಅಪ್ಡೇಟ್ಸ್ಗಳು ಅಂತಲೇ ಹೇಳ್ಬೋದು. ಸೊ ಈ ಒಂದು ಅಪ್ಡೇಟು ಏನು ಕತೆ, ಮ್ಯಾಕ್ಸು ಯಾವಾಗ ರಿಲೀಸ್ ಆಗುತ್ತೆ, ಅಪ್ಡೇಟ್ ಯಾವಾಗ ಬರ್ಬೋದು, ಸೊ ಎಲ್ಲ ಒಂದು ಕನ್ಫ್ಯೂಷನ್ಗೆ ಒಂದು ಲೆಕ್ಕದಲ್ಲಿ ಈಗ ನಡೆದಾಡ್ತಿರುವಂಥ ಒಂದು ಬಸ್ ಏನಿದೆ ಮ್ಯಾಕ್ಸ್ ಸಿನಿಮಾದ ಬಸ್, ಸೊ ಅದ್ರ ಬಗ್ಗೆ ಮಾತಾಡ್ತೀನಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಕಿಚ್ಚ 46 ಒಂದು ಟೈಟಲ್ ಅನೌನ್ಸ್ಮೆಂಟ್ ಆಯಿತು. ಸೊ ಮ್ಯಾಕ್ಸ್ ಸಿನಿಮಾದ ಒಂದು ಟೀಸರ್ ಕೂಡ ರಿಲೀಸ್ ಆಯಿತು. ಸೊ ರಿಲೀಸ್ ಆದಮೇಲೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಅಪ್ಡೇಟ್ ಬಂದಿಲ್ಲ. ಆ್ಯಂಡ್ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಕಿಚ್ಚ ಸುದೀಪ್ ಸರ್ ಅವರ ಒಂದು ಸಿನಿಮಾ ಮ್ಯಾಕ್ಸ್ ಸಿನಿಮಾಗೆ. ಸೊ ಮ್ಯಾಕ್ಸ್ ಸಿನಿಮಾದ ಒಂದು ಚಿಕ್ಕದಾಗಿ ಒಂದು ಫೈಂಡ್ ಔಟ್ ಅಪ್ಡೇಟ್ಸ್ ಅಂತ ಹೇಳೋದಾಯಿತು ಅಂತಂದರೆ, ಬುಕ್ ಮೈ ಶೋಲ್ ಕೂಡ ಒಂದು ಲೀಸ್ಟಿಂಗ್ ಆಗಿರುವಂಥದ್ದು. ಸೊ ಬುಕ್ ಮೈ ಶೋಲಿ ಲೀಸ್ಟಿಂಗ್ ಆದಮೇಲೆ ಅಲ್ಲಿ ಒಂದು ಕಾಸ್ಟಿಂಗ್ ರಿವೀಲ್ ಆಗಿರುವಂಥದ್ದು, ಯಾರ್ಯಾರು ನಟನೆ ಮಾಡ್ತಾ ಇದ್ದಾರೆ ಏನು ಅನ್ನುವಂಥದ್ದು. ಸೊ ಇದೆಲ್ಲ ನೋಡೋದಾಯಿತು ಅಂತಂದರೆ ಇನ್ನೇನು ಸದ್ಯದರಲ್ಲೇ ಒಂದು ಅಪ್ಡೇಟ್ ಬರುವಂಥ ಸಾಧ್ಯತೆಗಳಿದೆಯಾ, ಏನು ಕತೆ ಅನ್ನೋದಾಯಿತು ಅಂದರೆ, ಸೊ ಸಂಕ್ರಾಂತಿಗೆ ಒಂದು ಅಪ್ಡೇಟ್ ಬರ್ಬೋದಾ ಅನ್ನೋದು ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಕೇಳಿದ್ರಿ ಕಳೆದ ಒಂದು ವಿಡಿಯೋಗೆ ಕೂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಡೇಟ್ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ, ಬಟ್ ಹಬ್ಬದ ಪ್ರಯುಕ್ತವಾಗಿ ಏನಾದರೂ ಅಪ್ಡೇಟ್ ಕೊಡ್ಬೋದಾ ಅನ್ನೋದು ನೋಡೋದಾಯ್ತು ಅಂದರೆ ಮೋಸ್ಟ್ಲಿ ಕೊಡುವಂಥ ಸಾಧ್ಯತೆಗಳು ಇರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಈ ಒಂದು ಮ್ಯಾಕ್ಸ್ ಸಿನಿಮಾಗೆ ಆಲ್ರೆಡಿ ನಾನು ಆಗಲೇ ಹೇಳಿದಾಗೆ ಬುಕ್ ಮೈ ಶೋ ಲಿಸ್ಟಿಂಗ್ ಆಗಿರುವಂಥದ್ದು. ಆ್ಯಂಡ್ ಈಗ ಏನಪ್ಪ ಸುದೀಪ್ ಸರ್ ಅವರ ಒಂದೇನು ಕ್ಯಾರೆಕ್ಟರ್ ನೇಮ್ ಇದೆ ಅದು ಕೂಡ ರಿವೀಲ್ ಆಗಿರುವಂಥದ್ದು. ಆ್ಯಂಡ್ ಎಲ್ಲ ಕೂಡ ನೋಡ್ತಾ ಹೋಯ್ತು ಅಂದರೆ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಅನ್ನೋದು ಕಾಣುತ್ತೆ ಈಗ ಇಲ್ಲಿ ಮೇಲ್ ನೋಡೋದಾಯ್ತು ಅಂದರೆ. ಬಟ್ ಏನಪ್ಪ ಅಂದರೆ ಅಫಿಷಿಯಲಿ ಒಂದು ಅಪ್ಡೇಟ್ಸ್ ಯಾವಾಗ ಬರುತ್ತೆ ಅನ್ನೋದನ್ನು ವೇಟ್ ಮಾಡಬೇಕಾಗಿದೆ ಅಷ್ಟೇ. ಆ್ಯಂಡ್ ಇನ್ನು ಕಾಸ್ಟಿಂಗ್ ವಿಚಾರಕ್ಕೆ ಬರೋದಾಯಿತು ಅಂದರೆ ಸಂಯುಕ್ತ ವರ್ನಾಡ್ ಅವರಾಗಿರ್ಬೋದು, ವರಲಕ್ಷ್ಮಿ ಅವರಾಗಿರ್ಬೋದು, ಆಮೇಲೆ ಸುನೀಲ್ ಸರ್ ತೆಲುಗು ಅವರ ಒಂದು ಸುನೀಲ್ ಸರ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಒಂದು ಕಾಸ್ಟಿಂಗ್ ಒಂದು ಈ ಸಿನಿಮಾದಲ್ಲಿರುವಂಥದ್ದು ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿನೇ ಮಾಡಿರುವಂಥದ್ದು. ಆ್ಯಂಡ್ ಮ್ಯಾಕ್ಸ್ ಸಿನಿಮಾಗೆ ಒಂದು ಈಗ ಆಲ್ಮೋಸ್ಟ್ ಈಗ ಟ್ವಿಟರಲ್ಲಿ ಟ್ರೆಂಡಿಂಗಲ್ಲಿ ನೋಡ್ತಾ ಹೋದಾಗ ಎಲ್ಲರೂ ಕೇಳೋದೇನೆಂದರೆ ನೆಕ್ಸ್ಟ್ ಅಪ್ಡೇಟ್ ಯಾವಾಗ ಬರುತ್ತೆ, ವೇಟಿಂಗ್ ಫಾರ್ ದಿ ಮ್ಯಾಕ್ಸ್ ಮೂವಿ ಅಪ್ಡೇಟ್ ಅಂತ ಆಗ್ತಾ ಇದ್ದಾರೆ. ಬಟ್ ಆದಷ್ಟು ಬೇಗ ಒಂದು ಅಪ್ಡೇಟ್ ಬರಲಿ ಅನ್ನೋದು ನನಗೊಂದು ವೇಟಿಂಗಲ್ಲಿರುವಂಥದ್ದು. ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ ಯಾವಾಗ ಬರುತ್ತೆ, ಏನು ಕತೆ, ಸೊ ಕಾದ್ ನೋಡೋಣ. ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ಕೂಡ ಸಂಕ್ರಾಂತಿಯ ಟೈಮಲ್ಲಿ ಏನಾದರೂ ಒಂದು ಚಿಕ್ಕದಾದರೂ ಒಂದು ಅಪ್ಡೇಟ್ ಕೊಡ್ತಾರಾ, ಸೊ ಕಾದ್ ನೋಡೋಣ. ಆ್ಯಂಡ್ ರಿಲೀಸ್ ಡೇಟ್ ಬಗ್ಗೆ ಮಾತಾಡೋದಾಯಿತು ಅಂದರೆ ಅಥವಾ ಮಾರ್ಚ್ ಅಥವಾ ಏಪ್ರಿಲ್ ಏನಾದರೂ ಟೀಮ್ ಪ್ಲ್ಯಾನ್ ಮಾಡಿದ ಏನು ಕತೆ, ಸೊ ಗೊತ್ತಿಲ್ಲ. ಸೊ ನೋಡೋಣ, ಆದಷ್ಟು ಬೇಗ ಬರಲಿ. ಮ್ಯಾಕ್ಸ್ನ ನೋಡಲಿಕ್ಕೆ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಒಂದು ಫೈಂಡ್ ಔಟ್ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಸೊ ನಿಮಗೇನಾದರೂ ಇದ್ರ ಮೇಲೆ ಅಪ್ಡೇಟ್ಸ್, ನೀವು ಒಂದು ಫೈಂಡ್ ಔಟ್ ಏನಾದರೂ ಮಾಡಿದರೆ ಒಂದು ಮ್ಯಾಕ್ಸ್ ಸಿನಿಮಾದ ಮೇಲೆ ಕಾಮೆಂಟ್ ಸೆಕ್ಷನ್ ನೀವು ಕೂಡ ಕಾಮೆಂಟ್ ಮಾಡಿ ಒಂದು ಮ್ಯಾಕ್ಸ್ ಸಿನಿಮಾದ ಒಂದು ಫೈಂಡ್ ಔಟ್ ಅಪ್ಡೇಟನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.